ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಕೇಸರಿ ಪಡೆ ಕಲಾಬಳಗ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ಶಿವಭಕ್ತ ಬಾಣಾಸುರ ಅಥವಾ ಉಷಾ ಅನಿರುದ್ಧ ಪರಿಣಯವೆಂಬ ಭಕ್ತಿ ಪ್ರಧಾನ ಪೌರಾಣಿಕ ನಾಟಕ ಯಶಸ್ವಿಯಾಗಿ ಪ್ರದರ್ಶನಗೊಂಡಿತು. ಈ ನಾಟಕದ ಪಾತ್ರಧಾರಿಗಳಾಗಿ ಬಳಿಗಟ್ಟ ಬಿ ಅಶೋಕ, ಶ್ರೀಕೃಷ್ಣ ವಿಷ್ಣು, ನೀಲನಹಳ್ಳಿ ಧನಂಜಯ ಬಲರಾಮ, ಎಸ್ ಸಿ ರವಿ ಶಂಕನಹಳ್ಳಿ, ಸೂತ್ರಧಾರಿ ವಿಚಿತ್ರಕುಮಾರ, ಬಳಿಗಟ್ಟ ಬಿಎನ್ ರಾಜೇಗೌಡ ದೇವೇಂದ್ರ, ಕೆನ್ನಾಳು ಕೆಜೆ ದುರ್ಗೇಶ್ ಅಗ್ನಿ, ನಾರಾಯಣಪುರ ಕುಮಾರ್ ಯಮ, ಪಾಂಡವಪುರ ಪಿವಿ ಸಂದೀಪ್ ಅನಿರುದ್ಧ ಕುಮಾರ, ದೇವರಹಳ್ಳಿ ಡಿಟಿ ನಾಗೇಗೌಡ ಈಶ್ವರ, ಶಂಭೂನಹಳ್ಳಿ ಮಂಜುನಾಥ್ ನಾರದ, ಪಟ್ಟಸೋಮನಹಳ್ಳಿ ಪಿಕೆ ರಮೇಶ್ ಬಾಣಾಸೂರ, ಕೋಡಾಲ ಕೆಎಚ್ ಅಶೋಕ್ ಪ್ರಲಂಬಸೂರ, ಬನ್ನಂಗಾಡಿ ಬಿಎನ್ ಚಲುವರಾಜು ವಿರೂಪಾಕ್ಷ, ಪಟ್ಟಸೋಮನಹಳ್ಳಿ ನಾಗರಾಜು ಸಾತ್ಯಕಿ ಧಿರ್ಮುಖ, ಪಟ್ಟಸೋಮನಹಳ್ಳಿ ಸುರೇಶ್ ಕೃತವರ್ಮ. ಸ್ತ್ರೀಪಾತ್ರಧಾರಗಳಾಗಿ ಮಂಡ್ಯ ಶ್ವೇತಾಗೌಡ, ಉಷಾ ರಂಬೆ ನಟಿ, ಮೈಸೂರು ದೀಪಿಕಾ, ಪಾರ್ವತಿ ರುಕ್ಮಿಣಿ ಕೊರವಂಜಿ ನಟಿ, ಚನ್ನಪಟ್ಟಣ ನಾಗಮಣಿ, ಲಕ್ಷ್ಮಿ ರೇವತಿ ಊರ್ವಶಿ ಚಿತ್ರಲೇಖ ನಟಿ ಪಾತ್ರಧಾರಿಯಾಗಿ ಅಭಿನಯಿಸಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು. ನಾಟಕವನ್ನು ಬೆಳ್ಳಾಳೆ ಶ್ರೀಧರಾಚಾರ್ಯರವರು ನಿರ್ದೇಶಿಸಿದರು. ನಾಟಕ ವೀಕ್ಷಿಸಿದ ಕಲಾಭಿಮಾನಿಗಳು ಸಿಳ್ಳೆ ಚಪ್ಪಾಳೆ ಕೇಕೆ ಹಾಕುತ್ತಾ ನಾಟಕವನ್ನು ಸಂಭ್ರಮಿಸಿ ಪ್ರೋತ್ಸಾಹಿಸಿದರು. ತಾತನಿಗೆ ನಮಸ್ಕರಿಸುವುದು. ಕುಮಾರ, ನಿನಗೆ ಮಂಗಳವಾಗಲಿ. ಕುಮಾರ, ತಾತ, ನೀನು ಹೋದ ಕಾರ್ಯವೇನಾಯಿತು? ತಾತ, ನಾವು ಬಹುದೂರ ಅರಣ್ಯಕ್ಕೆ ಹೋಗಿ ನಿಮಗಾಗಿ 2 ಸುಂದರ ನವಿಲುಗಳನ್ನು ಹಿಡಿದು ತಂದಿರುವುದು ತಾತ. ಫಲ ಫಲ ಕುಮಾರ, ನೆಚ್ಚಿದ ನಿನ್ನ ದಿವ್ಯತೆಯ ಚಮತ್ಕಾರವನ್ನು. ಕುಮಾರ, ತಾತ, ಅರಣ್ಯದಲ್ಲಿ ಅಲೆದು ಬಹಳ ಆಯಾಸಗೊಂಡಿರುವೆ. ಅಂತಃಪುರಕ್ಕೆ ಹೋಗಿ ವಿಶ್ರಾಂತಿಯನ್ನು ಪಡೆ ಕುಮಾರ. ಆಗಬಹುದು ತಾತ. ನಾರಾಯಣ ನಾರಾಯಣ. ಬರಲಿ, ಬಹಳ ಸಂತೋಷ. ತಾವು ತ್ರಿಲೋಕ ಸಂಚಾರಿಗಳು ಆದ ಕಾರಣ ಯಾವ ಯಾವ ದೇಶಗಳಲ್ಲಿ ವಿಶೇಷ ವರ್ತಮಾನವಿದ್ದು ತಿಳಿಸಬೇಕು ಪೂಜ್ಯರೇ. ಬಲರಾಮ, ವಿಶೇಷ ವರ್ತಮಾನವಿರುವುದರಿಂದಲೇ ನಾನಿಲ್ಲಿಗೆ ಬಂದದ್ದು. ಪ್ರಪಂಚವೇ ಪ್ರಳಯವಾಗುವ ಕಾಲ,
ಸಮೀಪಿಸಿದ ಪ್ರಪಂಚವೇ ಪ್ರಳಯ ಅಂತ ಪ್ರಳಯ ಶಬ್ದನಾದ್ರು ಪೂಜ್ಯರೇ. ಬಲರಾಮ, ತ್ರಿಮೂರ್ತಿಗಳಲ್ಲಿ ಒಬ್ಬನು ಭೂಲೋಕದಲ್ಲಿ ದೈತ್ಯನ ಅರಮನೆಯ ಕಿಂಕರನಾಗಿ ನಿಂತ ಮೇಲೆ ಪ್ರಳಯವಲ್ಲದೆ ಮತ್ತೇನು ಬಲರಾಮ? ಈಗ ಸಿಕ್ಕಿರುವನಲ್ಲ ಅದೇನೇ ಕೊಂಡವಲ್ಲ ಆ ಹೆಣ್ಣುಗಳ ನವಮಿ ಪುರಾಣವನ್ನು ಹೇಳಬೇಕಾ ಅಥವಾ ಹರಿಕತೆ ಮಾಡಬೇಕಾ? ಯಾರಿರುವರಯ್ಯ ಮಿತ್ರ ನಿನ್ನ ಪುರಾಣವನ್ನು ಕೇಳು. ಮಿತ್ರ, ನನ್ನ ಹರಿಕತೆಯನ್ನು ಕೇಳಿದರೆ ಕೇಳು, ಬಿಟ್ಟರೆ ಬಿಡು. ನಾನಂತೂ ಬೇಡ ಅನ್ನೋದಿಲ್ಲ. ನನ್ನ ಹರಿಕತೆಯನ್ನು ಗಿಡ, ಮರ, ಬಳ್ಳಿ, ಕಾಗೆ, ಗೂಬೆ, ಪಕ್ಷಿ, ಸಿಂಹ, ಸಾರ್ತುಲಗಳೇ ಕೇಳಿ. ಒಂದಾನೊಂದು ದಿನ ಏನಾಯ್ತಪ್ಪ ಅಂದ್ರೆ ಅನಿರುದ್ಧ ನಮ್ಮ ರಾಜಕುಮಾರನು ತನ್ನ ಮಿತ್ರನಾದ ರಾಜಕುಮಾರನ ಬಳಿ ವಿದ್ಯಾವಂತಿಕೆ ಮಾಡುವುದಕ್ಕೆ ದೇಶಕ್ಕೆ ಹೋಗಿದ್ದನು. ಆ ಸಮಯದಲ್ಲಿ ಕಷ್ಟಗಳನ್ನು ಪಟ್ಟನು. ಮಹಾದೇವಿ ಪಾರ್ವತಿಯನ್ನು ವಹಿಸಿದ ಸುತ ಎಂಬ ಕಥೆಯನ್ನು ಹರಿಸಿದ್ದನು. ಮಿತ್ರರೇಖ ಎಂಬ ಕಥೆಯನ್ನು ಮುಗಿಸಿದ್ದನು. ಕಾರ್ತವನಿಗೆ ಮದುವೆಯಾದರು. ಸಾಕು ನಿಲ್ಲಿಸು ನಿನ್ನ ಪುರಾಣ. ಮಿತ್ರ, ನನ್ನ ಮನದಲ್ಲಿ ಏನೋ ಚಿಂತೆ. ದಯಮಾಡಿ ನಿನ್ನ ಪುರಾಣವನ್ನು ನಿಲ್ಲಿಸು ಮಿತ್ರ. ಮಿತ್ರ, ನಮ್ಮ ಪುರಾಣ ಹಾಗಿರಲ್ಲಪ್ಪ. ಆ ಉಷಾ ಚಿತ್ರಲೇಖೆಯು ದೇವ ಮಂದಿರಕ್ಕೆ ನಾವು ಬಂದು ಹೋಗದಿರುವುದನ್ನು ಕಂಡು ಎಷ್ಟು ಸಂಕಟ ಪಡುವರೋ ಏನು. ಮಿತ್ರ, ಅದನ್ನೇ ನಾನು ಯೋಚನೆ ಮಾಡುತ್ತೇನೆ ಮಿತ್ರ. ನಾನಾದರೂ ಏನು ಮಾಡಲಿ ಮಿತ್ರ? ನನಗಾದರೂ ನನ್ನ ತಾತ ಬಲರಾಮ ಶ್ರೀಕೃಷ್ಣರ ಆಜ್ಞೆ ಎಲ್ಲಿಯೂ ಹೋಗಬಾರದು. ನಾನೇನು ಮಾಡಲಿ ಮಿತ್ರ? ಮಿತ್ರ, ಚಿಂತಿಸಬೇಡ. ನಾನೇ ಆ ರಾಜಕುಮಾರಿಯನ್ನು ಕಂಡು ಮುಂದಿನ ನವಮಿ ದಿನ ಬೇಗ ಬರುವೆಂದು ಧೈರ್ಯ ಹೇಳಿ ಬರುತ್ತೇನೆ. ವಿಂಧ್ಯಾವಟಿಗೆ ಬಂದಿದ್ದಾಗ ಪಾರ್ವತಿ ದೇವಿಯು ಪ್ರತ್ಯಕ್ಷರಾಗಿ ನಮ್ಮೆಲ್ಲರಿಗೂ ಗಾಂಧರ್ವ ರೀತಿಯಲ್ಲಿ ವಿವಾಹವನ್ನು ಮಾಡಿದರು. ಮುಂದಿನ ನವಮಿಯಲ್ಲಿ ಬರುವುದಾಗಿ ಅರವಿಂದ ಕುಮಾರರು ಮಾತು ಕೊಟ್ಟಿದ್ದರು. ಆದರೆ ಬಾರಲೇ ಇಲ್ಲ. ಆದ ಕಾರಣ ಉಷಾದೇವಿಯು ಅವರ ಚಿಂತೆಯಲ್ಲಿ ಊಟ ನಿದ್ರೆಗಳನ್ನು ಬಿಟ್ಟು ಚಿಂತಾಕ್ರಾಂತಳಾಗಿರುವಳು. ನಾರದರು ಉಪದೇಶದ ಮಂತ್ರದಿಂದ ನಾನಿಲ್ಲಿಗೆ ಬಂದಿರುವೆನು. ನಿಮ್ಮ ಸುದರ್ಶನವು ದಾರಿ ತೋಯಿತು. ನನ್ನ ಅಪರಾಧವನ್ನು ಕ್ಷಮಿಸಿ. ಇದಕ್ಕೆಲ್ಲ ನಾರದರೇ ಕಾರಣ, ಯಾವ ತಪ್ಪು ಇಲ್ಲ. ಈ ರಗಳೆಗಳಿಗೆಲ್ಲ ಆ ನಾರದೇ ಕಾರಣ. ಚಿತ್ರನ ಗರ್ವಭಂಗಕ್ಕೆ ನನಗೆ ಒಂದು ಅವಕಾಶವೇ ದೊರೆತಂತಾಯಿತು. ಚಿತ್ರಲೇಖ, ನೀನೀಗಲೇ ಅನಿರುದ್ಧ ಕುಮಾರ ಮಲಗಿರುವ ಮಂಚ ಸಹಿತವಾಗಿ ಶೋಣಿತಾಪುರಕ್ಕೆ ತೆಗೆದುಕೊಂಡು ಹೋಗಿ ಸುರಕ್ಷಿತವಾಗಿ ನೋಡಿಕೊ. ಧನ್ಯರಾದರೆ ಪರಮಾತ್ಮ, ಧನ್ಯರಾದರೆ. ನೀನು ನನ್ನನ್ನು ನೀನು ಗುರುತಿಸಲಾರಲಿಲ್ಲ. ಇಲ್ಲವೇ ಮಾಯಾವಿ, ನೀನಾರೆಂದು ತಿಳಿಯಲು ನನಗೆ ಸಾಧ್ಯವಾಗಲಿಲ್ಲ. ಆಹಾ, ನೀವೀರ್ವರು ಸಂತೋಷದಿಂದಿರಬೇಕೆಂದು ನಾನು ಈ ವೇಷವನ್ನು ಧರಿಸಿದ್ದೇನೆ.
ಚಿತ್ರಲೇಖಿ ಎಂಬ ಹೆಸರು ಇಟ್ಟದ್ದಕ್ಕೂ ನಿನಗೆ ಸಾರ್ಥಕವಾಯಿತು. ಸ್ವಾಮಿ, ನಮ್ಮಿಬ್ಬರ ಸಂತೋಷಕ್ಕೆ ಕಾರಣವಾಗಿರುವ ಇವರ ಪ್ರೀತಿಯ ಸಂತೋಷಕ್ಕಾಗಿ ಆಗಬಹುದು ಮಿತ್ರ ವಿಚಿತ್ರ. ಮಿತ್ರ, ಮಿತ್ರ, ಬಂದೆ, ಬಂದೆ. ಓಹೋ, ನನ್ನ ವಿಚಿತ್ರ ಲೇಖು. ಎಲ್ಲೇ ಹೋಗಿದ್ದೆ, ಎಲ್ಲೆಲ್ಲ ಹುಡುಕದು ನಿನ್ನ? ಹುಡುಕಿ ಬೆವರೆಲ್ಲ ಹಾಳಾಗೋಯ್ತಲ್ಲೇ. ಬರಲೇ. ಸೋದರ ವನಕಸುರ ವಿರೂಪಾಕ್ಷ, ಆ ಪಶುಪತಿಯ ಮಾತು ಬುದ್ಧಿಯಾಯಿತು. ಇನ್ನು ಈ ಜಗತ್ತಿನಲ್ಲಿ ನಮಗೆ ವೈರಿಗಳ ಭಯವೇ ಇಲ್ಲ. ಅಲ್ಲದೆ ನಮ್ಮ ಎದುರಿಗೆ ನಿಂತು ಸೆಣಸಾಡುವ ಶತ್ರುಗಳೇ ಇಲ್ಲ. ಇನ್ನು ಈ ಬ್ರಹ್ಮಾಂಡಕ್ಕೆ ನಾವೇ ಸೂರರು, ನಾವೇ ವೀರರು. ಸಡಗರ ಅದಕ್ಕಾಗಿ ಈ ಉಲ್ಲಾಸ. ಬಾಣಾಸುರ ಪರಶುವನೆಂದರೇನು? ಈ ಜಗತ್ತೇ ಇಲ್ಲದಂತಾಗುವುದು ಬಾಣಾಸುರ. ಹೇಗೆ ಪೂಜ್ಯರೇ ಬಹಳ ಸಂಶಯವಾಗಿ ಮಾತನಾಡುತ್ತಿರುವಲ್ಲ? ಸಂಶಯದ ಮಾತಲ್ಲ ದಾನವ ವೀರ. ನಿನ್ನ ವೈರಿಯು ನಿನ್ನ ಸೇನಾಧಿಪತಿಯಾದ ಅಂದ್ರೆ ಪರಮೇಶ್ವರ ಮಾತು ಸುಳ್ಳಾಗುವುದೆಂತ ನೀನು ಬಾಣಾಸುರ? ಸಮರ ಸಂಗ್ರಾಮದಲ್ಲಿ ನಗರಕ್ಕೆ ಸೆಣಸಾಡುವ ಅದೇ ಹೆದರಿ ನಮ್ಮ ಸೇನಾಧಿಪತಿಯನ್ನು ಕೊಂದರೆ
ಜ್ಞಾನವನ್ನು ಸ್ವಲ್ಪ ನಿಧಾನಿಸಿ ಸ್ವಾಮಿ, ನಿಧಾನಿಸಿ. ಬನ್ನಿ ಇಲ್ಲಿಗೆ. ಇದರಲ್ಲೇನಿದೆ? ಈ ಮೂರು ನಾಮದ ಶಕ್ತಿ ಏನೆಂಬುದು ನಾನು ನಿಮಗೆ ತೋರಿಸಿಕೊಡುತ್ತೇನೆ. ತೋರಿಸಿ ನೋಡೋಣ. ನಿಮಗೆ ಏನು ಬೇಕೋ ಕೇಳಿ. ರುಚಿಯಾದ ಹಣ್ಣು ಬೇಕೋ, ಸುಂದರವಾದ ಹೆಣ್ಣು ಬೇಕೋ? ನಮಗೆ ರುಚಿಯಾದ ಹಣ್ಣಿಗಿಂತ ಸುಂದರವಾದ ಎಣ್ಣೆ ಬೇಕು. ಅಷ್ಟೇ ತಾನೇ. ಜೈ ಅನ್ನಪೂರ್ಣೇಶ್ವರಿ, ಸುಂದರವಾದ ಹೆಣ್ಣು ಬರಲಿ. ಒಂದು ಹೆಣ್ಣಿಗಾಗಿ ಇಷ್ಟೊಂದು ಕಾದಾಟವೇ? ಸ್ವಲ್ಪ ನಿಧಾನಿಸಿ. ಈ ನನ್ನ ಮಂತ್ರ ಶಕ್ತಿಯಿಂದ ಇಂತಹ ಹೆಣ್ಣುಗಳನ್ನು ಎಷ್ಟು ಬೇಕಾದ್ರೂ ಪ್ರತ್ಯಕ್ಷ ಮಾಡಿಕೊಡಬೇಕು. ಆದ್ರೆ ನೀವು ನಾನು ಹೇಳಿದಂತೆ ಕೇಳಬೇಕು. ನಾನು ಒಂದು ಮಂತ್ರವನ್ನು ಹೇಳಿಕೊಡುತ್ತೇನೆ. ಕಣ್ಣು ಮುಚ್ಚಿ ನಾನು ಹೇಳಿಕೊಟ್ಟಂತೆ ಹೇಳಬೇಕು. ಆಗಲಿ. ಹೇಳಿ ಸ್ವಾಮಿ. ಎಂದು ಕೃಷ್ಣ ಬಲರಾಮನ ಮೇಲೆ ಯುದ್ಧಕ್ಕೆ ಬರುತ್ತಿರುವರು. ಆ ಯುದ್ಧದಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕಾಗಿ ವಿನಂತಿ. ಸಹೋದರ, ಅದೋ ನೋಡು, ಪರಮೇಶ್ವರನು ಬಾಣಾಸುರನ ಅಪ್ಪಣೆಯಂತೆ ಸೈನಾಧಿಪತ್ಯವನ್ನು ವಹಿಸಿಕೊಂಡು ಯುದ್ಧಕ್ಕೆ ಇತ್ತಲೇ ಬರುತ್ತದೆ. ಈಗ ಮಾಡುವುದೇನೋ ಅಗ್ರಜ? ಏಕೆ ಕೃಷ್ಣ, ಪರಶಿವನನ್ನು ನೋಡಿ ಹೆದರಿದೆಯಾ? ನೀನು ವಿಶ್ರಾಂತಿಯನ್ನು ಪಡೆ, ನಾನೇ ಪರಶಿವನನ್ನೇ ಯುದ್ಧ ಮಾಡುವೆನು. ನಿಲ್ಲು ಅಗ್ರಜ. ಈ ಸಮಯದಲ್ಲಿ ದುಡುಕುವುದು ತರವಲ್ಲ. ನಾವು ಎಷ್ಟೇ ಪರಾಕ್ರಮಿಗಳಾದರೂ, ಎಷ್ಟೇ ಪರಾಕ್ರಮದಿಂದ ಹೋರಾಡಿದರು ಪರಮೇಶ್ವರನ ಮುಂದೆ ಜಯಶೀಲರಾಗಲಾರೆವು. ಕೃಷ್ಣ, ಹಾಗಾದರೆ ನೀನು ಬಾಣಾಸುರನಿಗೆ ಶರಣಾಗತಿ, ನಾನೇ ಪರಶಿವನನ್ನೇ ಯುದ್ಧ ಮಾಡುವೆನು. ನಿಧಾನಿಸು ಅಗ್ರಜ. ಈ ಸಮಯದಲ್ಲಿ ದುಡುಕುವುದು ತರವಲ್ಲ. ಭಕ್ತಿಯಿಂದ ಪರಮೇಶ್ವರನನ್ನು ಸೋಲಿಸಬೇಕೇ ಹೊರತು ಶಕ್ತಿಯಿಂದ ಸಾಧ್ಯವಿಲ್ಲ. ಅದೋ ನೋಡು, ಪರಮೇಶ್ವರನು ಬಂದಿಯೇ ಬಿಟ್ಟನು. ಕೃಷ್ಣ ಬಲರಾಮರೇ, ನಿಮಗೆ ಮಂಗಳವಾಗಲಿ. ಪರಮಾತ್ಮ, ನೀನೇ ನಿರ್ದಯರಾಗಿ ನಮ್ಮ ಮೇಲೆ ಯುದ್ಧಕ್ಕೆ ಬಂದ ಮೇಲೆ ಮಂಗಳವೆಲ್ಲಿಂದ ಬಂತು ಭಗವಂತ? ವೆಂದು ಅವೇ ನೀಡಿರುವೆ. ಓಹೋ ಪರಮಾತ್ಮ, ಮರೆತಿದ್ದೆನು. ಎಲೆ ಸುದರ್ಶನವೇ, ಬೇಗನೆ ಬಂದು ನನ್ನ ಕೈ ಸೇರು. ಬಾಣಾಸುರ, ನಿನಗೆ ಮಂಗಳವಾಗಲಿ ತಿಳಿಯು. ಆಹಾ ಪರಮೇಶ್ವರ, ಇಂತಹ ಸಂಕಷ್ಟದ ಕಾರ್ಯದಲ್ಲೂ ನೀನು ನನ್ನನ್ನು ಬಂದು ಕಾಪಾಡಿದೀಯಾ. ಇದು ಇದು ನಿನ್ನ ಪಾದ ಕಮಲಗಳಿಗೆ ನನ್ನ
ಅನಂತ ನಮಸ್ಕಾರಗಳು. ಬಾಣಾಸುರ, ನಿನ್ನ ಗಾಯಗಳೆಲ್ಲವೂ ಮಾಯವಾಗಲಿ. ಇನ್ನು ಏನು?